ಮಕ್ಕಳಿಗೆ ಇಂಥ ವಿಷಯದಲ್ಲಿ ಮುಂದೆ ಹೋಗಕ್ ಬಿಡ್ಬೇಕು. ಆದ್ರೆ ಸಮಯ ಬದಲಾಗಿದೆ, ಪ್ರಪಂಚ ಬದಲಾಗಿದೆ. ಈ ಕಾಲದಲ್ಲಿ ನೂಲನ್ನ ಗಟ್ಟಿಯಾಗಿ ಹಿಡ್ಕೊಳಕ್ ಆಗಲ್ಲ. ತುಂಬಾ ಜೋರಾಗಿ ಎಳೆದು ಹಿಡ್ಕೊಂಡ್ರೆ ನೂಲು ತುಂಡಾಗೋದಿಕ್ಕೆ ತುಂಬಾ ಹೊತ್ತಾಗಲ್ಲ. ಮಕ್ಕಳಿಗೆ ಈಗೆಲ್ಲ ಹೊಡಿಯೋದು ಬಡಿಯೋದು ಮಾಡಕ್ ಆಗಲ್ಲ. ನಾವು ಅವ್ರಿಗೆ ಹೇಳ್ತೀವಲ್ಲ, ಇದೆಲ್ಲ ಮಾಡೋ ಅಂತ ವಯಸ್ಸ ನಿಂದು. ಆದ್ರೆ ನಿಜ ಏನು ಅಂತಂದ್ರೆ, ಇದೇ ವಯಸ್ಸಲ್ಲಿ ತಾನೇ ಯಾರಾದ್ರೂ ಇಷ್ಟ ಆಗೋದು, ಚಂದ ಅನ್ಸೋದು. ನಮ್ ಕಾಲ ಬೇರೆ ಇತ್ತು. ಅವಾಗೆಲ್ಲ ಯಾರೋ ಬಂದು ಟೇಮ್ ಕೇಳಿದ್ರು ಕೂಡ ಭಯದಿಂದ ಬಾಯೇ ಬಿಡ್ತಾ ಇರ್ಲಿಲ್ಲ. ಮದ್ವೆಗಿಂತ ಮುಂಚೆ ಇದೆಲ್ಲ ಮಾಡೋ ಯೋಚನೆನೂ ಬರ್ಲಿಲ್ಲ ಮನ್ಸಿಗೆ, ಮಾಡೋ ಮನ್ಸೂ ಇರ್ಲಿಲ್ಲ. ಯಾರಿಗಾದ್ರೂ ಮನ್ಸಿದ್ದಿದ್ರು ಅವಕಾಶ ಇರ್ಲಿಲ್ಲ. ಅದೇ ಇವತ್ತಿನ ಮಕ್ಕಳು, ಅವ್ರ ಹತ್ರ ಅವಕಾಶನೂ ಇದೆ, ಮನ್ಸೂ ಇದೆ, ಸಾಲ್ದು ಅಂತ ಕೈಯಲ್ಲಿ ಮೊಬೈಲು ಇದೆ, ಅದರಲ್ಲಿ ಇಂಟರ್ನೆಟ್ಟೂ ಇದೆ. ನಮಗೆ 30-35ಕ್ಕೆ ಎಷ್ಟು ತಲೆ ಇತ್ತೋ ಅಷ್ಟು ತಲೆ ಇವತ್ತು 14-15 ಮಕ್ಕಳಿಗಿರುತ್ತೆ. ಇನ್ನು ಅಪ್ಪ ಅಮ್ಮ ನನ್ನ ಮಗುನೇ ಬೆಸ್ಟ್ ಅನ್ನೋ ರೇಸಲ್ಲಿ ಬಿದ್ಬಿಟ್ಟಿದ್ದಾರೆ ಎಲ್ರೂ. ನನ್ನ ಮಗುನೇ ಎಲ್ರಿಗಿಂತ ಚುರುಕಾಗಿರೋದು ಅಂತ ತೋರ್ಸೋದಿಕ್ಕೆ ಬೇರೆ ಅಪ್ಪ ಅಮ್ಮ ಮಾಡೋ ಎಲ್ಲವನ್ನ ಮಾಡ್ತಾರೆ. ಎಲ್ಲಿ ನಮ್ಮ ಮಕ್ಕಳು ಈ ಬೇರೆ ಮಕ್ಕಳಿಗಿಂತ ಹಿಂದೆ ಉಳಿದ್ಬಿಡ್ತಾರೇನೋ ಅನ್ನೋ ಭಯ. ನಾವು ನಮ್ಮ ಮಕ್ಕಳು ಕಡಿಮೆ ಕಾಣಬಾರ್ದು ಅನ್ನೋ ಹಠ. ಒಂದು ವೇಳೆ ಅವ್ರ ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಡಿಸಿದ್ರು ಅಂದರೆ ನಾನು ಅದಕ್ಕಿಂತ ಒಳ್ಳೆ ಬಟ್ಟೆ ಕೊಡಿಸ್ತೀನಿ. ಅದೇ ಮಕ್ಕಳು ಫ್ರೆಂಡು ಬೆಲೆ ಬಾಳೋ ಮೊಬೈಲ್ ತಗೊಂಡ್ರೆ ಅವ್ರ ಮಗುನೂ ಹಠ ಮಾಡುತ್ತೆ, ನನಗೂ ಅಂಥದ್ದೇ ಮೊಬೈಲ್ ಬೇಕು ಅಂತ ಅಪ್ಪ ಅಮ್ಮ ತೆಗೆಸ್ಕೊಡ್ತಾರೆ. ನಾವೆಷ್ಟು ಹೊಸ ಆಲೋಚನೆ ಮಾಡ್ತೀವಿ ಅಂತ ತೋರ್ಸೋದಿಕ್ಕೆ ಮಕ್ಕಳಿಗೆ ಎಲ್ಲಾದ್ರೂ ಹೊರಗೆ ಹೋಗಕ್ಕೆ ಪರ್ಮಿಷನ್ ಕೊಡ್ತಾರೆ, ಯಾವ ಪಾರ್ಟಿಗಾದ್ರೂ ಕಳಿಸ್ಕೊಡ್ತಾರೆ. ಅದಕ್ಕೆ ತಪ್ಪು ಮಕ್ಕಳದ್ದಲ್ಲ, ಅಪ್ಪ ಅಮ್ಮಂದು, ಅವ್ರದ್ದೇ ತಪ್ಪು. ಇವತ್ತಿನ ಮಕ್ಕಳು ನಮ್ಮ ಥರ ಅಲ್ಲ, ತುಂಬಾ ತಿಳುವಳಿಕೆ ಇದೆ, ಅರ್ಥ ಮಾಡ್ಕೋತಾರೆ, ದಡ್ರಲ್ಲ. ಅವ್ರಿಗೆ ಬದುಕಲ್ಲಿ ಏನ್ ಮಾಡಬೇಕು, ಯಾವ ಸಾಧನೆ ಮಾಡಬೇಕು, ಹೇಗೆಲ್ಲ ಬದುಕಬೇಕು ಅದೆಲ್ಲ ಅವ್ರಿಗೆ ಗೊತ್ತಿದೆ. ಇದೆಲ್ಲ ನಮ್ಗೆಲ್ಲ ಗೊತ್ತಿತ್ತು, ಅವ್ರಿಗೆಲ್ಲ ಗೊತ್ತಿದೆ. ಆದ್ರೆ ವಯಸ್ಸೇ ಹಾಗಿರೋದ್ರಿಂದ ಸ್ವಲ್ಪ ಎಡವ್ತಾರೆ, ಕೆಲವೊಮ್ಮೆ ಗಮನ ತಪ್ಪುತ್ತೆ, ದಾರಿ ತಪ್ಪಿಡ್ತಾರೆ. ಹೌದು, ನೀನು ಹೇಳ್ತಾ ಇರೋದು ನಿಜಾನೇ. ಆದರೆ ನಾವು ಈ ವಿಷಯನೂ ಮರಿಬಾರ್ದು. ಒಂದು ವೇಳೆ ಮಕ್ಕಳು ಎಡವಿದ್ರೆ, ದಾರಿ ತಪ್ಪಿ ಬೇರೆ ಕಡೆ ಹೊರಟು ಹೋದರೆ ಅವರನ್ನು ಮತ್ತೆ ಸರಿದಾರಿಗೆ ತರೋದು ನಮ್ಮ ಕರ್ತವ್ಯ ಆಗುತ್ತೆ. ಆದರೆ ಈ ಕರ್ತವ್ಯ ಇದೆಯಲ್ಲ, ನಾವು ಪ್ರೀತಿಯಿಂದ ಮಾಡಬೇಕಾಗತ್ತೆ, ಆದರೆ ಹೊಡೆದು ಬಡ್ದು ಅಲ್ಲ. ಸ್ವೀಟಿಗೆ ಪ್ರೀತಿಯಿಂದ ಬುದ್ಧಿ ಹೇಳಿದ್ರೆ ಅವಳು ಅರ್ಥ ಮಾಡ್ಕೋತಾಳೆ. ಸ್ವಲ್ಪ ಟೇಮ್ ಆಗ್ಬೋದು, ಆದರೆ ತಿಳ್ಕೋತಾಳೆ. ಇನ್ನು ಭಾವ ಬರ್ಕವ್ರು ಮತ್ತೆ ನೀವು ಅದಕ್ಕೆ ಬುದ್ಧಿ ಹೇಳ್ತೀರಲ್ಲ ಅಲ್ವಾ. ನಾವು ಅವ್ರಿಗೆ ಏನು ಅರ್ಥ ಮಾಡಿಸ್ಬೇಕಂದ್ರೆ, ನಾವು ಅವ್ರನ್ನ ತಡೀತಾ ಇಲ್ಲ, ಸ್ವಲ್ಪ ಸಮಯ ಹೋಗ್ಲಿ ಅಂತ ಅಷ್ಟೇ ಹೇಳ್ತಿರೋದು. ಅಂದ್ರೆ ಓದ್ ಮುಗಿಸೋ ತನಕ ಸಮಯ ಕೊಡಿ, ನೀವು ಓದೋದ್ರಲ್ಲಿ ಗಮನ ಕೊಡಿ, ಕೆರಿಯರ್ ಕಡೆ ಗಮನ ಕೊಡಿ, ಅದೇ ಟೇಮ್ ಅಲ್ವಾ. ಮಕ್ಕಳಿಗೆ ಹೇಗೋ ಒಂದ್ ರೀತಿ ಅರ್ಥ ಮಾಡಿಸ್ಬೋದು, ಅವ್ರು ಅರ್ಥನೂ ಮಾಡ್ಕೋತಾರೆ. ವನರಾಜ್ಗೆ ಯಾರು ಅರ್ಥ ಮಾಡಿಸ್ತಾರೆ? ಈ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಬೇರು ಅಂದ್ರೆ ಅದು ವನರಾಜನೇ. ಅವನು ಅರ್ಥ ಮಾಡ್ಕೊಂಡ್ರೆ ಎಲ್ಲಾನು ಸರಿ ಹೋಗುತ್ತೆ. ಬಟ್ ದ ಪ್ರಾಬ್ಲಮ್ ಈಸ್ ದಟ್ ಮ್ಯಾನ್. ಅನು, ನನಗೇನು ಅನ್ನಿಸ್ತಾ ಇದೆ ಅಂದ್ರೆ, ಅದಕ್ಕೆ ಹತ್ರ ನೀನು ಮಾತಾಡಬೇಕು. ಪಾವನಿ ಮತ್ತೆ ಅದಕ್ಕಿಬ್ಬರ ಮೇಲೂ ನಿನಗೆ ಹಕ್ಕಿದೆ. ನಿಮಗೂ ಹಕ್ಕಿದೆ ಮಿಸ್ಟರ್ ವನರಾಜ್, ಏನು ಬೇಕಾದ್ರೂ ಹೇಳಿ. ಮಕ್ಕಳ ಮೇಲೆ ನಿಮಗೂ ಹಕ್ಕಿದೆ. ಒಂದು ವೇಳೆ ಬೇಕು ಅಂದರೆ ನೀವು ಕೂಡ ಅವ್ರ ಹತ್ರ ಮಾತಾಡಬೇಕು, ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನೀನು ಮಾಡ್ತೀಯಾ? ಪಾಪಾ, ಮಮ್ಮಿ, ವೀನ್ ಪಾವನಿನ ಡ್ರಾಪ್ ಮಾಡಕ್ ಹೋಗಿದ್ದ ಅಲ್ವಾ? ಕಾಲೇಜ್ ರಜಾ ಇತ್ತಾ? ಅಲ್ಲ, ಯಾಕೆ ಸುಮ್ಮನೆ ನಿಂತ್ಬಿಟ್ರಿ? ಏನಾದ್ರೂ ಹೇಳಿ, ಏನಾಯ್ತು? ನಿಮ್ಮ ಈ ಪ್ರೀತಿ ಮಗಳನ್ನ ಕೇಳಿಯಪ್ಪ. ಅನುಪಮ ಕಪಾಡಿಯಾ ಅವರೇ, ಅಲ್ಲಂತೂ ನಿಮಗೆ ಮಾತಾಡೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾದ್ರೆ ಇಲ್ಲಿ ಎಲ್ಲರ ಮುಂದೆ ನಿಮ್ಮ ಜ್ಞಾನದ ಮುತ್ತುಗಳನ್ನ ಉದುರಿಸಿ.
ಓಕೆ ಥ್ಯಾಂಕ್ಸ್. ಥ್ಯಾಂಕ್ ಯು. ಅವ್ರಿಬ್ರು ಕೆನ್ನೆ ಮೇಲೆ ಸಿತಾರ್ ಬಾರ್ಸೋದ್ ಬಿಟ್ಟು ನೀನು ಅವ್ರ ಜೊತೆ ಕೋಲ್ಡ್ ಕಾಫಿ ಕುಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಏನ್ ಮಾಡ್ಬೇಕಿತ್ತು ಅತ್ತೆ? ಕೋಪಿ ಇವ್ರ ಮುಖದ ಮೇಲೆ ಎರಚ್ಬೇಕಿತ್ತ? ಅಲ್ಲೇ ಜಗಳ ಆಡ್ಬೇಕಿತ್ತ, ಕಿತ್ತಾಡ್ಬೇಕಿತ್ತ, ಬೈಬೇಕಿತ್ತ, ಅಥವಾ ಅಲ್ಲೇ ಇವ್ರ ತಲೆ ಒಡಿಬೇಕಿತ್ತ? ನಾನ್ ನಿನ್ ಜಾಗದಲ್ಲಿ ಇದ್ದಿದ್ರೆ ಹಾಗೆ ಮಾಡ್ತಿದ್ದೆ. ನಿನ್ ಅಮೆರಿಕ ಕುಟುಂಬದವರು ನಮ್ ಹುಡುಗಿ ಮೇಲೆ ಯಾವ ಮಾಯ ಮಂತ್ರ ಮಾಡಿದಾರೋ ಏನೋ. ಅತ್ತೆ, ಪ್ರತಿ ಸಲ ಹುಡುಗಂದೆ ತಪ್ಪಿರೋದಿಲ್ಲ, ಇಬ್ರದ್ದು ತಪ್ಪಿರುತ್ತೆ. ಅವ್ನು ಇವಳನ್ನ ಕರ್ಕೊಂಡು ಹೋಗಕ್ ಬಂದಿದ್ದ ಅಂದ್ರೆ ಇವಳು ಹೋಗಿದ್ಲು ತಾನೆ ಕಾಲೇಜ್ಗೆ ರಜಾ ಹಾಕಿ ಅವನ್ನ ಭೇಟಿ ಮಾಡಕ್ಕೆ ಅಂತ. ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಅತ್ತೆ. ಆದ್ರೆ ಏಟನ್ನ ಒಂದೇ ಕೈಯಿಂದ ಕೊಡಬಹುದು. ಹಾ. ಅಯ್ಯೋ, ನಿಮ್ ಹತ್ರ ಎಲ್ಲಕ್ಕೂ ಒಂದೇ ಪರಿಹಾರ ಇರೋದಾ? ಹ? ಎಲ್ಲದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನುಪಮ ಅವ್ರೆ. ಆದ್ರೆ ಆ ಮಜುನುಗೆ ಇದೊಂದೇ ಚಿಕಿತ್ಸೆ ಇರೋದು. ಪಾವನಿ ಕೂಡ ತಪ್ಪು ಮಾಡಿದಾಳೆ. ಇಬ್ರು ತಪ್ಪು ಸಮವಾಗಿ ಇರ್ಬೇಕಾದ್ರೆ ಒಬ್ರಿಗೆ ಮಾತ್ರ ಯಾಕೆ ಶಿಕ್ಷೆ? ನೀವು ಕೈ ಮಾಡ್ಬೇಕು, ಕೆನ್ನೆಗ್ ಬಾರಿಸ್ಬೇಕು ಅಂತಿದ್ರೆ ತಗೊಳ್ಳಿ, ನಿಮ್ ಮಗಳಿಗೂ ಒಂದು ಹಾಕಿ ಕೆನ್ನೆಗ್ ಬಾರಿಸ್ಬಿಡಿ. ಬೇರೆಯವ್ರ ಮಕ್ಳ ಮೇಲೆ ಕೈ ಮಾಡೋದು ತುಂಬಾನೇ ಸುಲಭ. ಬೇರೆಯವ್ರ ಮೇಲೆ ಆರೋಪ ಹೊರಿಸೋದು ಸುಲಭ. ಬೇರೆ ತಂದೆ ತಾಯಿ ಪಾಲನೆ ಪೋಷಣೆ ಬಗ್ಗೆ ಪ್ರಶ್ನೆ ಮಾಡೋದು ತುಂಬಾ ಸುಲಭ. ಆದ್ರೆ ಇದನ್ನೆಲ್ಲ ಮಾಡೋ ಹಕ್ಕು ನಮಗ್ ಯಾವಾಗ ಬರುತ್ತೆ ಅಂದ್ರೆ ನಮ್ ಸ್ವಂತ ಮಕ್ಕಳು ಅಪ್ಪಟ ಅಪರಂಜಿ ಆಗಿದ್ದಾಗ. ಮತ್ತೆ ಈ ನಮ್ಮ ಅಪರಂಜಿ ಮನೇಲಿ ಸುಳ್ಳು ಹೇಳಿ ಅಪ್ಪನಿಗೆ ಮೋಸ ಮಾಡಿ ಅವನನ್ನ ಭೇಟಿ ಮಾಡಕ್ ಹೋದ್ಲು. ಮಮ್ಮಿ ಪ್ಲೀಸ್, ತಪ್ಪು ಮಾಡೋದು ಅದಕ್ಕಂತ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಅವ್ನೇನಾದ್ರೂ ನನ್ನ ಕಣ್ಣಿಗೆ ಬಿದ್ರೆ ಅವ್ನ ಕೈ ಕಾಲು ಮುರಿದು ಬಿಡ್ತೀನಿ ನಾನು. ಸಾಕ್ ಮಾಡು ತುಷಾರ್. ಪ್ರತಿ ವಿಷಯಕ್ಕೂ ಕಾಲ್ ಮುರಿದು ಬಿಡ್ತೀನಿ, ಇದ್ ಮಾಡ್ತೀನಿ, ಅದ್ ಮಾಡ್ತೀನಿ, ಕೋಪ ಕೋಪ ಕೋಪ. ನೀನು ತಂದೆ ಆಗ್ತಾ ಇದೀಯ ಈಗ. ಸ್ವಲ್ಪ ಸುಧಾರಿಸ್ಕೋ. ಜೀವನ ಇಡೀ ಮಿಸ್ಟರ್ ವನರಾಜ್ ಆಗೇ ಇರ್ಬೇಡ ನೀನು. ಮಮ್ಮಿ, ಏನು? ಏಯ್, ಏನ್ ಯು ಅಮ್ಮನ ಹತ್ರ ಮಾತಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕಾ ನಿನ್ಗೆ? ಹಾ, ಸುಮ್ನೆ ನಿಂತ್ಕೋ. ಅನುಪಮ್ಮ ಕರೆಕ್ಟ್ ಆಗಿ ಹೇಳ್ತಿದ್ದಾಳೆ. ತಪ್ಪು ಯಾರ್ದಾರು ಇದೆ ಅಂದ್ರೆ ಇಬ್ಬರದೂನು. ಇಲ್ಲಿ ಯಾರು ಇಲ್ವೋ ಅವ್ರಿಗೆ ಶಿಕ್ಷೆ ಕೊಡೋ ಬದಲು ನೀನ್ ಮುಂದೆ ಯಾರು ನಿಂತಿದಾರೋ ಅವ್ರಿಗೆ ಅರ್ಥ ಮಾಡಿಸಿ. ಇದನ್ನೇ ಅರ್ಥ ಮಾಡಿಸಿ ಮಾಡಿಸಿ ಸಾಕಾಗಿದೆ ನನ್ಗೆ. ಮತ್ ನಾನ್ ಹೇಳಿ ಹೇಳಿ ಸಾಕಾಗಿದೆ. ಅಯ್ಯೋ 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 ಅಯ್ಯೋ. ಸೌತಿ ಮತ್ತೆ ಸ್ನೇಹಿತೆ ಮಧ್ಯ ಇರೋ ಈ ಪ್ರೀತಿನ ನೋಡಿ ಇಲ್ಲಂತೂ ಎಲ್ಲರ ಕಣ್ಣು ತುಂಬಿ ಬರ್ತಾ ಇದೆ. ದೇವತೆಗಳು ಮೇಲಿಂದ ಹೂವಿನ ಮಳೆನೇ ಸುರಿಸ್ತಾ ಇದ್ದಾರೆ. ನಾವು ಪುಟ್ಟನೂನ ಯಾಕೆ ದತ್ತು ತಗೊಳಕ್ಕಾಗಲ್ಲ? ಯಾಕಂದರೆ ಅಡಾಪ್ಷನ್ಗೆ ಕೆಲವು ರೂಲ್ಸ್ ಇರುತ್ತೆ, ರೆಗ್ಯುಲೇಷನ್ಸ್ ಇರುತ್ತೆ. ಆದ್ರೆ ನಾವು ಬೇಕಾಗಿರೋ ಎಲ್ಲ ಪೇಪರ್ಸ್ ಕೊಟ್ಟಿದ್ದೀವಿ ತಾನೆ. ಮೆಡಿಕಲ್ ಕಾಗದ ಕೂಡ ಕೊಟ್ಟಿದ್ವಿ, ಇನ್ನೇನಂತೆ? ಯಾಕಂದರೆ ಅಡಾಪ್ಷನ್ ಅಷ್ಟು ಸುಲಭ ಅಲ್ಲ. ಅನು, ಹೇಳ್ತೀನಿ ಕೇಳು. ಈ ಪ್ರಪಂಚ ತುಂಬ ಕೆಟ್ಟದ್ದು. ಇಲ್ಲಿ ಎಂತೆಂಥ ಜನ ಇರ್ತಾರೆ ಅಂತ ಗೊತ್ತಿರಲ್ಲ. ಅಂಥದ್ರಲ್ಲಿ ಒಬ್ಬ ಮುಗ್ಧ ಹುಡುಗಿನ ಕೆಟ್ಟ ಮನೆಗೆ, ಕೆಟ್ಟ ಕುಟುಂಬಕ್ಕೆ ಕೊಡೋದು ಅದಕ್ಕಿಂತ ದೊಡ್ಡ ತಪ್ಪು, ಅನರ್ಥ ಬೇರೆ ಇಲ್ಲ. ಅದಕ್ಕೆ ನಮ್ಮ ಗೌರ್ಮೆಂಟು ಕೆಲವು ರೆಗ್ಯುಲೇಷನ್ಸ್ನ ಮಾಡಿದೆ, ರೂಲ್ಸ್ ಮಾಡಿದೆ, ಫಾರ್ಮಾಲಿಟೀಸ್ ಮಾಡಿದೆ. ಸೊ ದಟ್ ಒಂದು ಮಗು ಸರಿಯಾದ ಸೂಕ್ತವಾದ ಮನೆ ಸೇರ್ಕೊಳ್ಳಿ ಅಂತ. ಎಷ್ಟೋ ಪೇರೆಂಟ್ಸು ವರ್ಷಾನ್ಗಟ್ಲೆಯಿಂದ ಕಾಯ್ತಾ ಇರ್ತಾರೆ. ಅನು, ಸಾಕಷ್ಟು ಚೆಕ್ ಲಿಸ್ಟ್ ಇರುತ್ತೆ, ಸಾಕಷ್ಟು ಫಾರ್ಮ್ಯಾಲಿಟೀಸ್ ಇರುತ್ತೆ. ಅದನ್ನೆಲ್ಲ ಪೂರ್ತಿ ಮಾಡೋದಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಸಾರಿ, ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ನಾವು ಪುಟ್ಟ ಅನ್ನೋನ ಯಾಕೆ ದತ್ತು ತಗೊಳಕ್ಕಾಗಲ್ಲ? ಅನು, ಅಡಾಪ್ಷನ್ನಲ್ಲಿ ಇನ್ನೊಂದು ರೂಲ್ ಕೂಡ ಇದೆ. ಅದ್ರ ಪ್ರಕಾರ ಅಡಾಪ್ಟ್ ಮಾಡ್ಕೋತಾ ಇರೋಂಥ ಪೇರೆಂಟ್ಸ್ ಮದುವೆಯಾಗಿ ಕನಿಷ್ಠ ಅಂದರೂ 2 ವರ್ಷ ಆಗಿರಲೇಬೇಕು. ಯಾಕೆ? ಅನು, ಜಸ್ಟ್ ಇಮ್ಯಾಜಿನ್, ಯಾರು ಮಗುನ ಅಡಾಪ್ಟ್ ಮಾಡ್ಕೋಬೇಕು ಅಂತಿದ್ದಾರೋ ಅವರು ತಮ್ಮ ಸಂಬಂಧದಲ್ಲೇ ಪೂರ್ತಿಯಾಗಿ ಸೆಟ್ಲ್ ಆಗಿಲ್ಲ ಆದರೂ ಮಗುನ ಅಡಾಪ್ಟ್ ಮಾಡ್ಕೋಬೇಕು ಅಂತಿದ್ದಾರೆ ಅನ್ಕೋ. ಒಂದು ವೇಳೆ ಆಗ ಅವ್ರ ನಡುವೆನೇ ಹೊಂದಾಣಿಕೆ ಆಗದೆ ಹೋದರೆ ಆಗ ಆ ಮಗು ಗತಿ ಏನಾಗಬೇಕು ಹೇಳು? ಹಾಂ, ಸರಿ ಇದೆ. ಅಲ್ಲದೆ ನಮ್ಮ ಮದುವೆ ಇನ್ನೂ ಈಗ ತಾನೇ ಆಗಿರೋದು. ಹಾಗಾದ್ರೆ ನಾವು ಪುಟ್ಟನೂನ ದತ್ತು ತಗೊಳಕ್ಕಾಗೋದಿಲ್ಲ ಅಂತೀರಾ? ತಗೋಬಹುದು, ಆದರೆ ಸದ್ಯಕ್ಕೆ ನಾವು ಅವಳ ಫಾಸ್ಟರ್ ಪೇರೆಂಟ್ಸ್ ಆಗ್ಬೋದು. ಇದು ಏನ್ ಅಂದ್ರೆ ನಿಮ್ಮ ಸ್ನೇಹಿತ ಅಭಯ್ ಅಣ್ಣ ಕೂಡ ಅದನ್ನೇ ಹೇಳ್ತಿದ್ರು. ನಾನು ಹೇಳ್ತೀನಿ ಕೇಳು. ಫಾಸ್ಟರ್ ಪೇರೆಂಟ್ಸ್ ಅಂತಂದರೆ ಅವರು ಮಗುನ ನೋಡ್ಕೋಬಹುದು, ಆದರೆ ಅವರು ಮಗುಗೆ ಲೀಗಲ್ ಪೇರೆಂಟ್ಸ್ ಆಗಿರೋದಿಲ್ಲ. ಹಾಗಾದ್ರೆ ನಾವು ಅವಳನ್ನ ಯಾವಾಗ ದತ್ತು ತಗೋಬಹುದು? 5 ವರ್ಷದ ನಂತರ. 5 ವರ್ಷ? ಅಡಾಪ್ಷನ್ನಲ್ಲಿರೋ ಇನ್ನೊಂದು ರೂಲ್ ಏನಂದ್ರೆ ಫಾಸ್ಟರ್ ಕೇರ್ ಒಳಗಡೆ ಮಗು ಕನಿಷ್ಠ ಅಂದ್ರೂ 5 ವರ್ಷ ಇರಬೇಕು. ಅದಾದ ನಂತರನೇ ಆ ತಂದೆ ತಾಯಿ ಆ ಮಗು ಲೀಗಲ್ ಅಡಾಪ್ಷನ್ ಪೇಪರ್ಸ್ನ ಅಪ್ಲೈ ಮಾಡ್ಬೋದು. ಅನು,
ಒಂದು ವೇಳೆ ನಿನ್ನ ಮನಸ್ಸಲ್ಲಿ ಏನಾದರೂ ವಿಷಯ ಇದ್ದರೆ, ಡೌಟ್ ಇದ್ದರೆ, ಪ್ರಶ್ನೆ ಇದ್ದರೆ, ದಿಸ್ ಇಸ್ ದ ಟೈಮ್. ಈಗಲೇ ಕೇಳ್ಬಿಡು. ನೀನು ನನ್ನ ಪ್ರೀತಿಸ್ತೀಯ, ನನ್ನ ಸಂತೋಷವಾಗಿರೋದಕ್ಕೆ ನೋಡೋಕೆ ಬಯಸ್ತೀಯ ಅನ್ನೋ ಕಾರಣಕ್ಕೆ ನೀನು ಈ ನಿರ್ಧಾರ ತೊಗೊಳಕ್ಕೆ ಹೋಗ್ಬೇಡ. ಕೇವಲ 5 ವರ್ಷಗಳ ತಪಸ್ಸು, ನಂತರ ಜೀವನದುದ್ದಕ್ಕೂ ವರಾನೆ. ಹಾಗೆ ಈ ವರ ಸಿಗೋದು ಭಾಗ್ಯ ಇರೋರ್ಗೆ ಮಾತ್ರ. ನಮ್ಗದು ಸಿಗ್ತಾ ಇದೆ ಅಂತಂದ್ರೆ ಗೋಪಾಲನಿಗೆ ಜಯವಾಗ್ಲಿ ಅಂತ ಮನಸ್ಸಿಂದ ನಗ್ನಗ್ತಾ ಸ್ವೀಕಾರ ಮಾಡೋಣ ನಾವು. ಅಲ್ಲದೆ ಪಾಪ ನಾವು ಅವಳಿಗೆ ಮಾತು ಕೊಟ್ಟಾಗಿಂದ ನಮ್ಮ ದಾರಿ ಕಾಯ್ತಾ ಇರ್ತಾಳೆ ಅವಳು. ಮುಂಚೆ ಅಪ್ಪ ಅಮ್ಮ ಬರ್ತಾರೆ ಅನ್ನೋ ಕನ್ಸು ಕಾಣ್ತಾ ಇದ್ಲು. ಈಗ ಆ ಕನಸಿಗೆ ಒಂದು ಚಹರೆ ಕೂಡ ಸಿಕ್ಬಿಟ್ಟಿದೆ. ಅವಳನ್ನ ಕರ್ಕೊಂಡು ಬರದೇ ಇರಕ್ಕೆ ಹೇಗೆ ಸಾಧ್ಯ? ನಿಂಗೆ ನಿಜವಾಗ್ಲೂ ಸಂತೋಷ ತಾನೇ? ತುಂಬಾ ತುಂಬಾ ತುಂಬಾ. ಜೊತೆಗೆ ಪುಟ್ಟ ಅನು ಬಂದ್ಮೇಲೆ ಈ ಸಂತೋಷ ದುಪ್ಪಟ್ಟು 4ರಷ್ಟು ಆಗ್ಬಿಡುತ್ತೆ. ನಮ್ಮ ಮಗಳು ಬರ್ತಾ ಇದ್ದಾಳೆ ಅನು. ನೀನ್ ಮಾಡಿದ್ಯಾ? ಥ್ಯಾಂಕ್ಸ್. ಥ್ಯಾಂಕ್ಸ್ ಟು ಯು. ನನ್ನ ಅರ್ಥ ಮಾಡಿಸಿದ್ದಕ್ಕೆ, ಮತ್ತೆ ನನ್ನ ಕೋಪ, ಫ್ರಸ್ಟ್ರೇಷನ್ ನಂತರ ಕೂಡ ನನ್ನ ಜೊತೆ ನಿಂತಿದ್ದಕ್ಕೆ. ನಮ್ ಸ್ವಂತ ಮಕ್ಕಳು ಅಂತ ಇಲ್ಲವಿ, ಆದ್ರೆ ನನಗೂ ಅರ್ಥ ಆಗುತ್ತೆ ಒಬ್ಬ ಪೇರೆಂಟ್ ಹೇಗ್ ಫೀಲ್ ಮಾಡ್ತಾರೆ ಅಂತ. ನನಗೆ ಅರ್ಥ ಆಗುತ್ತೆ ನೀನ್ ಪಾವನಿ ವಿಷಯದಲ್ಲಿ ಎಷ್ಟು ಸ್ಟ್ರೆಸ್ ಆಗಿದ್ಯಾ ಅಂತ. ಯಾರಿದು? ಬಾ. ಸಾರಿ, ನಾನು ನಿಮ್ಗೆ ಯಾರಿಗೂ ಮುಂಚೆನೇ ಹೇಳೋಕ್ಕಾಗಲಿಲ್ಲ. ಅಣ್ಣ, ಅತ್ತಿಗೆ, ಅದಿಕ್, ಸಾರಾ, ಜಿಕೆ, ಇವಳು ಅನು, ನಮ್ಮ ಮಗಳು. ನಾವು ಇವಳು ಫೋಸ್ಟರ್ ಪೇರೆಂಟ್ಸ್. ಮತ್ತೆ ಇವಳು ನಮ್ಮ ಮಗಳು, ನಮ್ಮ ಅನು, ಪುಟ್ಟ ಅನು. ಇವರೆಲ್ಲ ಯಾರು? ಇವರೆಲ್ಲ ನಿನ್ನ ಕುಟುಂಬ, ನಿನ್ನ ಫ್ಯಾಮಿಲಿ. ರಿಯಲಿ? ಅಬ್ಸಲ್ಯೂಟ್ಲಿ. ಓಹ್ ಮೈ ಗಾಡ್. ಹಾಯ್, ನಾನು ಸಾರಾ. ನಾನು ನಿನ್ನ ಅಕ್ಕ. ಹಾಯ್, ನಾನು ಅಂತ. ನಾನ್ ನಿಮಗೆ ಏನಾಗ್ತೀನಿ? ನೀನು ನನ್ನ ಪ್ರಾಣ. ನೀ ನನ್ನ ಅಕ್ಕ ಅನ್ಬಾರ್ದು, ಜಸ್ಟ್ ಸಾರಾ. ಓಕೆ? ಓಕೆ ಅಕ್ಕ. ಅಯ್ಯೋ, ಏನಪ್ಪ ಇವಳು. ಗಾಡ್, ಈ ಹುಡುಗಿ ಎಲ್ಲ ಕಡೆ ಸಂಬಂಧ ಮಾಡ್ಕೊಂಡ್ ಬರ್ತಾಳೆ. ಸುಖವಾಗಿರಮ್ಮ, ಸದಾ ಸಂತೋಷವಾಗಿರು. ಅರೆ, 2 ಸರಿ ಯಾಕೆ ಕಾಲ್ ಮುಗಿದೆ? ಯಾಕಂದ್ರೆ ನಿಮ್ ಮಮ್ಮಿ ಕೂಡ ಪಪ್ಪ ಕೂಡ, ಅದಕ್ಕೆ 2 ಸರಿ. ಆಗ ಲೆಕ್ಕದಲ್ಲಿ ತುಂಬಾ ಪಕ್ಕ ಅನ್ಸುತ್ತೆ. ಐ ಆಮ್ ಸ್ಮಾರ್ಟ್. 1 ನಿಮಿಷ ಕಂದ. ನವರಾತ್ರಿಗಿಂತ ಮುಂಚೆನೇ ಕನ್ಯೆ ಮನೆಗೆ ಬಂದಿದ್ದಾಳೆ. ಇದಕ್ಕಿಂತ ಶುಭವಾದದ್ದೇನೇನಿದೆ ಹೇಳು? ನಿನಗೋಸ್ಕರ ಕಂದ ಇದು. ಥ್ಯಾಂಕ್ ಯು. ಕಂದ, ಇಷ್ಟಿನ ನಮ್ಮೆಲ್ರಿಗೂ ಮುದ್ದು ಇವನಾಗಿದ್ದ. ಆದ್ರೆ ಈಗ ನೀನು ಆ ಜಾಗ ಹೋಯ್ತು. ಈಗ ಎಲ್ರಿಗಿನ ಮುದ್ದು ನೀನು ಕಣಮ್ಮ. ಅಯ್ಯೋ, ನಡೆಯುತ್ತೆ ಜಿಕೆ, ನಡೆಯುತ್ತೆ. ಸಂತೋಷವಾಗಿ ಬಿಟ್ಕೊಡ್ತೀನಿ. ಮತ್ತೆ ಇವರೆಲ್ಲ ಯಾರು? ನೋಡು ಪುಟ, ಇವರು ನಿನ್ನ ದೊಡ್ಡಪ್ಪ ಮತ್ತೆ ದೊಡ್ಡಮ್ಮ.
ಹರೇ ಕೃಷ್ಣ ಚಿಕ್ಕಪ್ಪ. ಹರೇ ಕೃಷ್ಣ. ಹರೇ ಕೃಷ್ಣ ಚಿಕ್ಕಮ್ಮ. ಗಾಡ್ ಬ್ಲೆಸ್. ಮತ್ತೆ ನೀವ್ಯಾರು? ನಾನು ಅಧಿಕ್. ಅಯ್ಯೋ, ಅದಕ್ಕೆ ಕಮ್ಮಿ ಅಂತ ಕೇಳ್ತಾ ಇದ್ದೀರಾ? ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಅಧಿಕ್ ಅಂತ. ಓ, ಸೋ ಕೂಲ್. ಶಿ ಇಸ್ ಜಸ್ಟ್ ವೇ ಟು ಕ್ಯೂಟ್. ಅನುಜ್, ಅದಕ್ಕೆ ನನ್ನ ಇಬ್ರು ಅನುಗಳು ಎಷ್ಟು ಕ್ಯೂಟ್ ಅಲ್ವಾ, ಚಿಕ್ಕವಳು ದೊಡ್ಡವಳು ಇಬ್ರು. ಅರೆ ಹಾ ಸಾರಾ, ಇವಳು ಸರ್ಪ್ರೈಸ್ ಕೇಕ್ ಕೂಡ ಅಲ್ಲಿ ಇಟ್ಟಿದೀವಿ. ಲೆಟ್ಸ್ ಗೋ ದೇರ್. ಯಾ, ಬನ್ನಿ ಲೆಟ್ಸ್ ಗೋ. ಲೆಟ್ಸ್ ಹ್ಯಾವ್ ಕೇಕ್. ಕಮ್. ಅತ್ತೆ ನೀವೇ ನೋಡಿದ್ರಲ್ಲ, ತಾನಾಗ್ತಾನೆ ಹೇಗೆ ಖುಷಿ ಕೈ ಹಿಡ್ಕೊಂಡು ಹುಷಾರಾಗಿ ಕರ್ಕೊಂಡು ಹೋದ್ಲು ಅವಳು ಅಂತ. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಆಂಟಿ, ನಾವು ಎಷ್ಟು ಪುಟ್ಟು ಅನುನ ನೋಡ್ಕೋತೀವೋ ಅದಕ್ಕಿಂತ ಹೆಚ್ಚಾಗಿ ಅವಳು ನಮ್ಮನ್ನ ನೋಡ್ಕೋತಾಳೆ. ನೀವೇ ನೋಡಿವ್ರಂತೆ. ಇದೆಲ್ಲ ಕೇಳೋದಕ್ ಮಾತ್ರ ಚೆನ್ನಾಗಿರುತ್ತೆ. ಮಗು ಎಷ್ಟೇ ಶಾಂತವಾಗಿರ್ಲಿ, ಬುದ್ಧಿವಂತೆ ಆಗಿರ್ಲಿ, ತಿಳುವಳಿಕೆ ಇರ್ಲಿ, ಮಗುನ ಬೆಳೆಸೋದು ಹೀಗಲ್ಲ, ಅದನ್ನ ಸಂಭಾಳಿಸ್ಬೇಕು ನಾವು. ಅಂತ ಏನ್ ಟಾಡ್ಲರು ಅಲ್ಲ ಬಿಡಿಯತ್ತೆ, ಬುದ್ಧಿವಂತೆ ಅವಳು, ಸಂಭಾಳಿಸ್ಬೋದು ಬಿಡಿ. ನೀನ್ ತುಂಬಾ ಮಕ್ಕಳನ್ನ ಬೆಳೆಸಿದ್ಯಾ, ಎಲ್ಲ ನಿನಗ್ ಗೊತ್ತು, ಸಂಭಾಳಿಸ್ಬೋದಂತೆ. ಅತ್ತೆ ಒಪ್ಕೊಂಡೆ, ಈ ಅನುಜ್ ಒಳ್ಳೆ ತಂದೆ ಆಗ್ತಾನೆ ಅಂತ. ಒಬ್ಬ ಒಳ್ಳೆ ತಂದೆ ಒಂದ್ ಹಂತಕ್ ಮಾತ್ರ ಕರ್ತವ್ಯ ನಿಭಾಯಿಸ್ತಾನೆ, ಮುಂದೆ ಉಳ್ಕೊಳ್ಳೋದು ತಾಯಿ ಮತ್ತೆ ಮಗು. ಅನುಪಮ ಮತ್ತೆ ನಾನು ಬೇರೆ ಆಗಿದ್ವಿ, ಆದ್ರೆ ಆಗ್ಲೂ ಇವಳು ನನ್ನ ಮಕ್ಕಳ ತಾಯಿ ಆಗಿದ್ಲು. ಆದ್ರೆ ನೀನಂತೂ ಇವಳನ್ನ 2 ಭಾಗದಲ್ಲಿ ಹಂಚಿಬಿಟ್ಟಿದ್ಯಾ ಅನುಜ್ ಕಪಾಡಿಯಾ. ಹೌದಾ? ಒಂದ್ ವೇಳೆ ತಾಯಿ ಹೀಗೆ ಇಬ್ಬಾಗ ಆಗ್ಬಿಟ್ರೆ ಜಗತ್ತಲ್ಲಿ ಯಾವ ಮನೇಲೂ 2ನೇ ಮಗು ಆಗೋದಿಲ್ಲ ವನರಾಜ್. ಜಗತ್ತಿನ ವಿಷಯ ಬಿಡು, ಈ ಮನೆ ವಿಷಯ ಮಾತಾಡೋಣ. ನೀನು ಹೇಳೋ ಪ್ರಕಾರ ಸಮರ್ಥ್ ಹುಟ್ಟಿದಾಗ ತುಷಾರ್ ತಾಯಿ ಇಬ್ಬಾಗ ಆಗ್ಬಿಟ್ಲಾ, ಅಥವಾ ಪಾವನಿ ಹುಟ್ಟಿದಾಗ ತುಷಾರ್ ಮತ್ತೆ ಸಮರ್ಥನ ಪ್ರೀತಿ ಮಾಡೋದು ನಿಲ್ಸಿದ್ಲಾ ಅನು? ನನ್ನ ಮಕ್ಕಳ ವಿಷಯ ಬೇರೆ, ನನ್ನ ಮಗಳ ವಿಷಯ ಕೂಡ ಬೇರೆನೇ. ಇದು ತುಂಬಾ ನಾರ್ಮಲ್ ಆದಂತ ಹ್ಯೂಮನ್ ಎಮೋಷನ್ ವನರಾಜ್. ಪ್ರತಿ ಮನುಷ್ಯ ತನಗೊಂದು ಮಗು ಬೇಕು ಅಂತ ಇಷ್ಟಪಡ್ತಾನೆ. ಸೊ ನಾನು ಪಟ್ಟಿದ್ರಲ್ಲಿ ತಪ್ಪೇನಿದೆ? ನಾನು ನಿನ್ನ ಮಕ್ಕಳನ್ನ ನನ್ನವ್ರ ಥರ ನೋಡಿ ಪ್ರೀತಿ ಮಾಡಿದ್ರೆ ನಿನಗೆ ತೊಂದರೆ ಆಗುತ್ತೆ. ನನ್ನ ಮಗು ಬಂದರೂ ಕೂಡ ಈಗ ನಿನಗೆ ತೊಂದರೆ ಆಗ್ತಾ ಇದೆ. ನೀನು ಇಲ್ಲಿ ನಿನ್ನ ಮನೆಯಲ್ಲಿ ನಾನು ನನ್ನ ಮಕ್ಕಳು ಅಂತ ಇರ್ತಿದ್ರೆ ಸರಿ, ನಾನು ಮಾಡಿದ್ರೆ ತಪ್ಪಾ? ವಾ, ನಾನು ಇಲ್ಲಿವರೆಗೂ ನಿನ್ನ ಮಕ್ಕಳ ತಂದೆ, ಅಪ್ಪ ಅಥವಾ ಫಾದರ್ ಆಗೋದಕ್ಕೆ ಪ್ರಯತ್ನ ಮಾಡಿಲ್ಲ. ನಾನು ಅವ್ರ ಬಡ್ಡಿ ಆಗಿದ್ದೀನಿ, ಮುಂದೇನೂ ಬಡ್ಡಿ ಆಗೇ ಇರ್ತೀನಿ. ನಿನ್ನ ಹಕ್ಕನ್ನು ಕಿತ್ಕೊಂಡಿಲ್ಲ ಮತ್ತು ನನ್ನ ಹಕ್ಕನ್ನು ಬಿಡೋದೂ ಇಲ್ಲ. ನನ್ನ ಮಗಳು ನನ್ನ ಸಂತೋಷ, ನನ್ನ ಅಭಿಮಾನ. ಅದಕ್ಕಾಗಿ ನಾನು ಯಾವುದೇ ಹೊರಗಿನವ್ರ ಅಪ್ಪಣೆ ಪಡೆಯೋ ಅವಶ್ಯಕತೆ ಇಲ್ಲ. ನೀನೇನೋ ಅಪ್ಪ ಆಗ್ಬಿಟ್ಟೆ, ಆದ್ರೆ ಅನುಭವಿಸ್ಬೇಕಾಗಿರೋದು ಅನುಪಮನೆ ಅಲ್ವಾ? ಮೊದಲನೇ ವಿಷಯ, ಇಲ್ಲಿ ನಡೆದಿರೋದೆಲ್ಲ ನನ್ನ ಇಚ್ಛೆ ಪ್ರಕಾರ. 2ನೇ ವಿಷಯ, ಯಾವುದೇ ಹೊರಗಿನವ್ರಿಗೆ ನನ್ನ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಬಗ್ಗೆ ಚಿಂತೆ ಮಾಡೋದಕ್ಕೆ ನನ್ನ ಗಂಡ ಇದ್ದಾರೆ. ನಮ್ಮೆಲ್ಲರಿಗೂ ನೀನು ತುಂಬಾ ಚೆನ್ನಾಗಿ ಗೊತ್ತು ಅನುಪಮ. ಇವನು ಹೇಳಿರ್ತಾನೆ, ನೀನು ಒಪ್ಕೊಂಡ್ಬಿಟ್ಟಿರ್ತೀಯ. ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ. ಮಮತೆಯ ಹೆಮ್ಮೆಗೆ ಅವಮಾನ ಮಾಡಬೇಡಿ ಮಿಸ್ಟರ್ ವನರಾಜ್. ಹಾಗೆ ಇನ್ಮುಂದೆ ನನ್ನ ಹಾಗೂ ನನ್ನ ಗಂಡನ ಮಧ್ಯೆ ಮಾತಾಡಕ್ ಬರಬೇಡಿ. ನಿಂಗೆ ಗೊತ್ತಾ ಅನು, ನನಗೆ ನಂಬಿಕೆನೇ ಬರ್ತಾ ಇಲ್ಲ ನಾನು ನೀನು ಅಪ್ಪ ಅಮ್ಮ ಆಗೋದ್ವಿ ಅಂತ. ನಮ್ಮ ಮಗಳು ನಮ್ಮ ಮನೆಗೆ ಬಂದ್ಬಿಟ್ಲು. ಐ ಲವ್ ಯು ಆ್ಯಂಡ್ ಐ ಲವ್ ಪುಟ್ಟ ಅನು. ನಾನು ಕೂಡ ನಿಮ್ಮಿಬ್ರನ್ನು ಐ ಲವ್ ಯು. ನನಗೆ ನಿನ್ನ ಅವಶ್ಯಕತೆ ಇದೆ. ನನಗೆ ನಿಮ್ಮ ಅವಶ್ಯಕತೆ ಇದೆ. ಜೀವನ ತುಂಬಾ ತುಂಬಾ ಸುಂದರವಾಗಿದೆ. ಜೀವನ ತುಂಬಾ ಸುಂದರವಾಗಿದೆ. ಸಂತೋಷದ ಉಡುಗೊರೆ ನಮ್ಮ ಮನೆಗೆ ಬಂದಿದೆ. ಹಣೆ ಬರದಲ್ಲಿ ಮುತ್ತು ಸಿಗುತ್ತೆ ಅಂತ ಬರೆದಿತ್ತು,
ಆದರೆ ಸಾಗರನೇ ಬಂದ್ಬಿಟ್ಟಿದೆ. ಸಂತೋಷದ ಮುಹೂರ್ತ ಇದು. ಜೀವನ ತುಂಬಾ ಸುಂದರವಾಗಿದೆ. ಜೀವನ ತುಂಬ ಸುಂದರವಾಗಿದೆ. ಈ ಗುರಿ ಖಂಡಿತ ಸುಲಭ ಅಲ್ಲ. ಪ್ರತಿ ಹೆಜ್ಜೆಗೂ ತೊಂದರೆಗಳೇ. ಪ್ರತಿಯೊಂದು ತೊಂದರೆನ ಅಳಿಸೋಣ. ಜೊತೆಗೆ ಬಡಿಯತ್ತೆ 2 ಹೃದಯಗಳು. ಯಾಕಂದ್ರೆ ಹೃದಯ ಬಡಿಯೋ ಮುಹೂರ್ತ ಇದು. ನನಗೆ ನಿನ್ನ ಅವಶ್ಯಕತೆ ಇದೆ. ನನಗೆ ನಿಮ್ಮ ಅವಶ್ಯಕತೆ ಇದೆ. ಜೀವನ ತುಂಬಾ ತುಂಬಾ ಸುಂದರವಾಗಿದೆ. ಜೀವನ ತುಂಬಾ 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 ಸುಂದರವಾಗಿದೆ. ಹೆದರಬೇಡಿ. ಮಕ್ಕಳು ಯಾವಾಗ್ಲೂ ಹೀಗೆ ನಿದ್ದೆಲಿ ಭಯ ಪಡ್ತಾರೆ. ಈ ವಯಸ್ಸಲ್ಲಿ ನಾನು ಹೆದರ್ಕೋತಾ ಇದ್ದೆ. ಅದೇನಂದ್ರೆ ನಾನು ಏನೋ ಒಂದು ರೀತಿ ಭಯ ಇರ್ತಿತ್ತು, ಮನ್ಸಲ್ಲಿ ಸಿಕ್ಕಿರೋದು ಎಲ್ಲಿ ಕಳೆದು ಹೋಗ್ಬಿಡುತ್ತೋ ಅಂತ. ಮಮ್ಮಿ ಮಮ್ಮಿ ಮಮ್ಮಿ, ನನ್ನ ಮಗುನ ನೋಡ್ಕೊಳ್ಳಿ. ಮಮ್ಮಿ, ಏಳು ಗಂಟೆ ಆಗೋಯ್ತಾ? ಬಾತ್ರೂಮಲ್ಲಿರ್ಬೇಕು. ಅನು, 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 ಅನು. ಏನಾಯ್ತು 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 ಹೇಳು. ಅದು ಬೆಳಿಗ್ಗೆ ಎದ್ದಾಗ ಅನು ಹಾಸಿಗೆ ಮೇಲೆ ಇರ್ಲಿಲ್ಲ. ಬಾತ್ರೂಮ್ ಅಲ್ಲಿ ನೋಡ್ದೆ, ಆಚೆ ಕೂಡ ನೋಡ್ದೆ, ಆದ್ರೆ ಎಲ್ಲೂ ಬೆಳಿಗ್ಗೆ ಕಾಣಿಸ್ತಿಲ್ಲ. ಬೆಳಿಗ್ಗೆ ಅವಳು ಎಲ್ಲಿ ಹೋಗಿರ್ತಾಳೆ? ಇಲ್ಲೇ ಎಲ್ಲೋ ಇರ್ತಾಳೆ. ಹ? ಅನು, ಅನು, ಒಂದ್ ವೇಳೆ ಅವಳಿಗೆ ಇಲ್ಲಿ ಸರಿ ಹೋಗಿಲ್ಲ ಅಂತ ಇಲ್ಲಿಂದ ಹೋಗ್ಬಿಟ್ಲ? ಏನು ಅಂತ ಮಾತಾಡ್ತಿದ್ಯಾ? ಅಲ್ಲ, ಅವಳು ಸಾರಾ ರೂಮ್ಗೆ ಹೋಗಿರ್ಬೇಕು. ಅಲ್ಲೂ ಇಲ್ಲ, ಅಲ್ಲೂ ಇಲ್ಲ. ಅವಳು ಯಾವ ಕೋಣೆ ಒಳಗಡೆನೂ ಇಲ್ಲ, ಮನೇಲೂ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲೂ ಇಲ್ವಾ? ನಾನು ಎಲ್ಲಾ ಕಡೆ ಹುಡುಕ್ತೆ.